ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, PDO, ವಿಲೇಜ್ ಅಕೌಂಟೆಂಟ್ ಮತ್ತು BMTC ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಟಾಪ್ 20 ವಿಡಿಯೋ ಸರಣಿಯನ್ನು ಪೂರ್ತಿಯಾಗಿ ನೋಡಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹಳ ಮುಖ್ಯವಾದ ಸರಣಿಯಾಗಿದೆ ಮತ್ತು ಇಲ್ಲಿ ಒಂದೊಂದು ಪ್ರಶ್ನೆಗಳು ಬಹಳ ಉಪಯುಕ್ತ ಪ್ರಶ್ನೆಗಳು ಮತ್ತು ಇಂಪಾರ್ಟೆಂಟ್ ಪ್ರಶ್ನೆಯ ಸರಣಿಯಾಗಿದೆ ಸ್ನೇಹಿತರೆ. ಬನ್ನಿ ನಾವು ಈಗ ಮೊದಲನೆಯ ಪ್ರಶ್ನೆ ಕಡೆಗೆ ನೋಡೋಣ ಸ್ನೇಹಿತರೆ. ಮೊದಲನೆಯ ಪ್ರಶ್ನೆ, ಕೃಷ್ಣಾ ನದಿ ಹರಿಯುವ ರಾಜ್ಯಗಳು. ಇದು ಕೃಷ್ಣಾ ನದಿಯು ಸ್ನೇಹಿತರೆ ಮಹಾರಾಷ್ಟ್ರದ ಮಹಾಬಲೇಶ್ವರನಲ್ಲಿ ಉಗಮವಾಗುತ್ತದೆ. ಇದಕ್ಕೆ ಆಯ್ಕೆಗಳನ್ನು ನೋಡೋಣ ಸ್ನೇಹಿತರೆ. ಆಯ್ಕೆ ಎ ಗೋವಾ, ಕರ್ನಾಟಕ, ಆಂಧ್ರ ಪ್ರದೇಶ್. ಆಯ್ಕೆ ಬಿ ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು. ಆಯ್ಕೆ ಸಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್. ಆಯ್ಕೆ ಡಿ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ನಾವು ಕೃಷ್ಣಾ ನದಿ ಹರಿಯುವ ರಾಜ್ಯಗಳಾಗಿವೆ ಇಲ್ಲಿ ಕಾಣಬಹುದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಎರಡನೆಯ ಪ್ರಶ್ನೆ ಕಡೆಗೆ. ಬೆಳಕು ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಗಾಜು, ಆಯ್ಕೆ ಬಿ ವಜ್ರ, ಆಯ್ಕೆ ಸಿ ನೀರು, ಆಯ್ಕೆ ಡಿ ಗಾಳಿ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಗಾಳಿಯ ಮಾಧ್ಯಮದಲ್ಲಿ ಬೆಳಕು ಅತಿ ವೇಗವಾಗಿ ಚಲಿಸುತ್ತದೆ. ಬನ್ನಿ ಸ್ನೇಹಿತರೆ ಮೂರನೆಯ ಪ್ರಶ್ನೆ ಕಡೆಗೆ. ಮೂರನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ? ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ ಆಯ್ಕೆ ಎ ಕನ್ನಡ, ಆಯ್ಕೆ ಬಿ ಮರಾಠಿ, ಆಯ್ಕೆ ಸಿ ತೆಲುಗು, ಆಯ್ಕೆ ಡಿ ತಮಿಳು. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಮರಾಠಿ ಭಾಷೆ ಇದು ದ್ರಾವಿಡ ಭಾಷೆ ಅಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ನಾಲ್ಕನೆಯ ಪ್ರಶ್ನೆ ಕಡೆಗೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರರು ಯಾರು? ನಾಲ್ಕನೇ ಪ್ರಶ್ನೆ ಮತ್ತೊಮ್ಮೆ ನೋಡೋಣ ಸ್ನೇಹಿತರೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರರು ಯಾರು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಮುರಳಿ ಕೃಷ್ಣ, ಆಯ್ಕೆ ಬಿ ಭೀಮ್ಸೇನ್ ಜೋಶಿ, ಆಯ್ಕೆ ಸಿ MS ಸುಬ್ಬಲಕ್ಷ್ಮಿ, ಆಯ್ಕೆ ಡಿ ಅಹ್ಮದ್ ಖಾನ್. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಸ್ನೇಹಿತರೆ ಆಯ್ಕೆ ಸಿ MS ಸುಬ್ಬಲಕ್ಷ್ಮಿ ಇವರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರರು. ಬನ್ನಿ ಸ್ನೇಹಿತರೆ ಐದನೇ ಪ್ರಶ್ನೆ ಕಡೆಗೆ. ಐದನೇ ಪ್ರಶ್ನೆ, ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಮಹಾವೀರ, ಆಯ್ಕೆ ಬಿ ಬುದ್ಧ, ಆಯ್ಕೆ ಸಿ ಗಾಂಧೀಜಿ, ಆಯ್ಕೆ ಡಿ ಮೆಂಡೇಲ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಬುದ್ಧನ ಮತ್ತೊಂದು ಹೆಸರು ಸ್ನೇಹಿತರೆ ಸಿದ್ಧಾರ್ಥ. ಬುದ್ಧನ ಮತ್ತೊಂದು ಹೆಸರು ಸಿದ್ಧಾರ್ಥ. ಬನ್ನಿ ಸ್ನೇಹಿತರೆ ಆರನೇ ಪ್ರಶ್ನೆ ಕಡೆಗೆ. ಆರನೇ ಪ್ರಶ್ನೆ, ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ. ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ದ್ವೈತ ಸಿದ್ಧಾಂತ, ಆಯ್ಕೆ ಬಿ ಅದ್ವೈತ ಸಿದ್ಧಾಂತ, ಆಯ್ಕೆ ಸಿ ವಿಶಿಷ್ಟಾದ್ವೈತ, ಆಯ್ಕೆ ಡಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಸ್ನೇಹಿತರೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಅದ್ವೈತ ಸಿದ್ಧಾಂತ. ಇಲ್ಲಿ ಸ್ನೇಹಿತರೆ ಆಯ್ಕೆ ಎ ದ್ವೈತ ಸಿದ್ಧಾಂತ ಇದು ಮಧ್ವಾಚಾರ್ಯರು ಪ್ರತಿಪಾದಿಸಿದ್ದಾರೆ ಮತ್ತು ಆಯ್ಕೆ ಸಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇದು ರಾಮಾನುಜಂ ಅವರು ಪ್ರತಿಪಾದಿಸಿದ್ದಾರೆ ಮತ್ತು ಆಯ್ಕೆ ಡಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇದು ಬಸವಣ್ಣನವರು ಪಾಲಿಸಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಏಳನೇ ಪ್ರಶ್ನೆ ಕಡೆಗೆ. ಏಳನೇ ಪ್ರಶ್ನೆ, ಭಾರತದಲ್ಲಿ ಕ್ಷಿಪಣಿಗಳ ಪರೀಕ್ಷಾ ಕೇಂದ್ರ ಇರುವುದು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಚಾಂಡಿಪುರ, ಆಯ್ಕೆ ಬಿ ಅಮೃತಸರ, ಆಯ್ಕೆ ಸಿ ಬೆಂಗಳೂರು, ಆಯ್ಕೆ ಡಿ ಜೈಪುರ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಪ್ರಶ್ನೆ 7ಗೆ ಮೊದಲನೇ ಉತ್ತರ ಸರಿಯಾಗಿದೆ. ಚಾಂಡಿಪುರದಲ್ಲಿ ಕ್ಷಿಪಣಿಗಳ ಪರೀಕ್ಷಾ ಕೇಂದ್ರ ಇರುತ್ತದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಎಂಟನೇ ಪ್ರಶ್ನೆ ಕಡೆಗೆ. ಎಂಟನೇ ಪ್ರಶ್ನೆ, ಶರೀರದ ಯಾವ ಭಾಗಕ್ಕೆ ಗ್ಲುಕೋಮಾ ಕಾಯಿಲೆ ಬರುತ್ತದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಕಿವಿ, ಆಯ್ಕೆ ಬಿ ಮೂಗು, ಆಯ್ಕೆ ಸಿ ಕಿಡ್ನಿ, ಆಯ್ಕೆ ಡಿ ಕಣ್ಣು. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಕಣ್ಣಕ್ಕೆ ಗ್ಲುಕೋಮಾ ಕಾಯಿಲೆ ಬರುತ್ತದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಒಂಬತ್ತನೆಯ ಪ್ರಶ್ನೆ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಧಿಸುವ ಸ್ಥಳ ಇದಾಗಿದೆ. ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಪಳನಿ ಬೆಟ್ಟ, ಆಯ್ಕೆ ಬಿ ಅಣ್ಣಾಮಲೈ ಬೆಟ್ಟ, ಆಯ್ಕೆ ಸಿ ನೀಲಗಿರಿ ಬೆಟ್ಟ, ಆಯ್ಕೆ ಡಿ ಕಾರ್ಡಮಮ್ ಬೆಟ್ಟ. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ನೀಲಗಿರಿ ಬೆಟ್ಟ ಇದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಧಿಸುತ್ತದೆ. ಬನ್ನಿ ಸ್ನೇಹಿತರೆ ಹತ್ತನೆಯ ಪ್ರಶ್ನೆ ಕಡೆಗೆ. ಕರ್ನಾಟಕದ ಈ ಕೆಳಕಂಡ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ ಜಿಲ್ಲೆ ಯಾವುದು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಧಾರವಾಡ, ಆಯ್ಕೆ ಬಿ ಹಾವೇರಿ, ಆಯ್ಕೆ ಸಿ ಉತ್ತರ ಕನ್ನಡ, ಆಯ್ಕೆ ಡಿ ರಾಯಚೂರು. ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಉತ್ತರ ಕನ್ನಡ ಇದು
ಕರ್ನಾಟಕ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಬನ್ನಿ ಸ್ನೇಹಿತರೆ 11ನೆಯ ಪ್ರಶ್ನೆ ಕಡೆಗೆ. 11ನೆಯ ಪ್ರಶ್ನೆ, ದೇವನಾಂಪ್ರಿಯ ಎಂದು ಅಶೋಕನನ್ನು ವರ್ಣಿಸುವ ಕರ್ನಾಟಕದ ಶಿಲಾಶಾಸನ ಯಾವುದು? ಇದು ದೇವನಾಂಪ್ರಿಯ ಎಂಬ ಅಶೋಕನ ಬಿರುದಾಗಿದೆ ಸ್ನೇಹಿತರೆ. ಇದು ವರ್ಣಿಸುವ ಕರ್ನಾಟಕದ ಶಿಲಾಶಾಸನ ಯಾವುದು ಎಂದು ಕೇಳಲಾಗಿದೆ. ಇದಕ್ಕೆ ಆಯ್ಕೆ ಎ ಮಸ್ಕಿ, ಆಯ್ಕೆ ಬಿ ಪೆಲಿಗೊಂಡ, ಆಯ್ಕೆ ಸಿ ಗವಿಮಠ, ಆಯ್ಕೆ ಡಿ ಬಾದಾಮಿ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಮಸ್ಕಿ ಶಿಲಾಶಾಸನದಲ್ಲಿ ನಾವು ಅಶೋಕನನ್ನು ದೇವನಾಂಪ್ರಿಯ ಎಂದು ವರ್ಣಿಸಲಾಗಿದೆ. ಬನ್ನಿ ಸ್ನೇಹಿತರೆ 12ನೆಯ ಪ್ರಶ್ನೆ ಕಡೆಗೆ. 12ನೆಯ ಪ್ರಶ್ನೆ, ಅಂಬಿಕಾತನಯ ದತ್ತ ಇದು ಯಾರ ಕಾವ್ಯನಾಮವಾಗಿದೆ ಸ್ನೇಹಿತರೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಆಯ್ಕೆ ಬಿ ಯಶವಂತ್ ಚಿತ್ತಲ್, ಆಯ್ಕೆ ಸಿ ಚಂದ್ರಶೇಖರ್ ಕಂಬಾರ್, ಆಯ್ಕೆ ಡಿ ದ ರಾ ಬೇಂದ್ರೆ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ ಆಗಿರುತ್ತದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 13ನೆಯ ಪ್ರಶ್ನೆ ಕಡೆಗೆ. 13ನೆಯ ಪ್ರಶ್ನೆ, ಕನ್ನಡದ ಶಬ್ದಕೋಶ ರಚಿಸಿದ ವಿದೇಶಿ ವಿದ್ವಾಂಸ ಯಾರು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಕಿಡ್ವಾಲ್, ಆಯ್ಕೆ ಬಿ ಮ್ಯಾಕ್ಸ್ ಮಲ್ಲರ್, ಆಯ್ಕೆ ಸಿ ಮೆಕಾಲೆ, ಆಯ್ಕೆ ಡಿ ರೈಸ್. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಕಿಡ್ವಾಲ್ ಇವರು ಕನ್ನಡದ ಶಬ್ದಕೋಶ ರಚಿಸಿದ ವಿದೇಶಿ ವಿದ್ವಾಂಸರು. ಬನ್ನಿ ಸ್ನೇಹಿತರೆ 14ನೆಯ ಪ್ರಶ್ನೆ ಕಡೆಗೆ. 14ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕೃತಿಯನ್ನು ಶಿವರಾಮ್ ಕಾರಂತರು ಬರೆದಿಲ್ಲ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಮಾಕಜ್ಜಿಯ ಕನಸುಗಳು, ಆಯ್ಕೆ ಬಿ ಆಳಿದ ಮೇಲೆ, ಆಯ್ಕೆ ಸಿ ಮರಳಿ ಮಣ್ಣಿಗೆ, ಆಯ್ಕೆ ಡಿ ತಬರನ ಕತೆ. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ತಬರನ ಕತೆ. ಉಳಿದೆಲ್ಲ ಮೂರು ಕೃತಿಗಳು ಇವರು ಶಿವರಾಮ್ ಕಾರಂತರಿಂದ ಬರೆಯಲ್ಪಟ್ಟಿವೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 15ನೆಯ ಪ್ರಶ್ನೆ ಕಡೆಗೆ. ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಸೂಯೆಜ್ ಕಾಲುವೆ, ಆಯ್ಕೆ ಬಿ ಇಂದಿರಾ ಕಾಲುವೆ, ಆಯ್ಕೆ ಸಿ ಪಾಕ್ ಜಲಸಂಧಿ, ಆಯ್ಕೆ ಡಿ ಅಟ್ಲಾಂಟಿಕ್ ಜಲಸಂಧಿ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಪಾಕ್ ಜಲಸಂಧಿ. ಇದು ಭಾರತ ಮತ್ತು ಶ್ರೀಲಂಕಾ ದೇಶವನ್ನು ಬೇರ್ಪಡಿಸುತ್ತದೆ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಮಾಪಕ. ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಮ್ಯಾನೋಮೀಟರ್, ಆಯ್ಕೆ ಬಿ ಲ್ಯಾಕ್ಟೋಮೀಟರ್, ಆಯ್ಕೆ ಸಿ ಹೈಡ್ರೋಮೀಟರ್, ಆಯ್ಕೆ ಡಿ ಅಲ್ಟಿಮೀಟರ್. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಆಪ್ಷನ್ ಬಿ ಲ್ಯಾಕ್ಟೋಮೀಟರ್. ಇದು ಹಾಲಿನ ಸಾಂದ್ರತೆಯನ್ನು ಅಳೆಯುತ್ತದೆ. ಇಲ್ಲಿ ಸ್ನೇಹಿತರೆ ಮ್ಯಾನೋಮೀಟರು ಇದು ಗಾಳಿಯ ಒತ್ತಡವನ್ನು ಅಳೆಯಲಾಗುತ್ತದೆ ಸ್ನೇಹಿತರೆ, ಮತ್ತು ಹೈಡ್ರೋಮೀಟರ್ನಿಂದ ದ್ರವಗಳ ಸಾಂದ್ರತೆಯನ್ನು ಅಳೆಯಲಾಗುತ್ತದೆ, ಮತ್ತು ಅಲ್ಟಿಮೀಟರ್ನಿಂದ ಇದು ಎತ್ತರವನ್ನು ಅಳೆಯಲಾಗುತ್ತದೆ. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ. 17ನೇ ಪ್ರಶ್ನೆಗೆ ಆಯ್ಕೆಗಳು ಆಯ್ಕೆ ಎ ಇಂಗ್ಲೆಂಡ್, ಆಯ್ಕೆ ಬಿ ಅಮೆರಿಕ, ಆಯ್ಕೆ ಸಿ ಜರ್ಮನಿ, ಆಯ್ಕೆ ಡಿ ಜಪಾನ್. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಇಂಗ್ಲೆಂಡ್ ಇದು ಒಂದು ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ. ಬನ್ನಿ ಸ್ನೇಹಿತರೆ 18ನೆಯ ಪ್ರಶ್ನೆ ಕಡೆಗೆ. 18ನೆಯ ಪ್ರಶ್ನೆ, ಕೇಂದ್ರ ಸರ್ಕಾರದ ಈಗಿನ ಹಣಕಾಸು ಮಂತ್ರಿ ಯಾರು? ಇದಕ್ಕೆ ಆಯ್ಕೆ ಎ ನಿರ್ಮಲಾ ಸೀತಾರಾಮನ್, ಆಯ್ಕೆ ಬಿ ಅರುಣ್ ಶೌರಿ, ಆಯ್ಕೆ ಸಿ ಮನೋಹರ್ ಪರಿಕ್ಕರ್, ಆಯ್ಕೆ ಡಿ ಸುಷ್ಮಾ ಸ್ವರಾಜ್. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ನಿರ್ಮಲಾ ಸೀತಾರಾಮನ್ ಇವರು ಕೇಂದ್ರ ಸರ್ಕಾರದ ಈಗಿನ ಹಣಕಾಸು ಮಂತ್ರಿ ಆಗಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ಮುಖ್ಯ ಚುನಾವಣಾಧಿಕಾರಿಯನ್ನು ಯಾರು ನೇಮಿಸುತ್ತಾರೆ? 19ನೇ ಪ್ರಶ್ನೆ, ಮುಖ್ಯ ಚುನಾವಣಾಧಿಕಾರಿಯನ್ನು ಯಾರು ನೇಮಿಸುತ್ತಾರೆ ಸ್ನೇಹಿತರೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಭಾರತದ ಮುಖ್ಯ ನ್ಯಾಯಾಧೀಶರು, ಆಯ್ಕೆ ಬಿ ರಾಷ್ಟ್ರಪತಿ, ಆಯ್ಕೆ ಸಿ ಪ್ರಧಾನಮಂತ್ರಿ, ಆಯ್ಕೆ ಡಿ ರಾಜ್ಯಪಾಲರು. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ರಾಷ್ಟ್ರಪತಿ ಇವರು ಮುಖ್ಯ ಚುನಾವಣಾಧಿಕಾರಿಯನ್ನು ನೇಮಿಸುತ್ತಾರೆ. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆ ಕಡೆಗೆ. 20ನೆಯ ಪ್ರಶ್ನೆ, ಶ್ವೇತ ಕ್ರಾಂತಿ ಅಥವಾ ವೈಟ್ ರಿವಲ್ಯೂಷನ್ ಪಿತಾಮಹ. ಇದರ ಪಿತಾಮಹ ಯಾರು ಎಂದು ಕೇಳಲಾಗಿದೆ ಸ್ನೇಹಿತರೆ. 20ನೇ ಪ್ರಶ್ನೆಗೆ ಆಯ್ಕೆಗಳು ಆಯ್ಕೆ ಎ ನಾರ್ಮನ್ ಬೋರ್ಲಾಗ್, ಆಯ್ಕೆ ಬಿ ಎಂ.ಎಸ್. ಸ್ವಾಮಿನಾಥನ್, ಆಯ್ಕೆ ಸಿ ಆಡಮ್ ಸ್ಮಿತ್, ಆಯ್ಕೆ ಡಿ ವರ್ಗೀಸ್ ಕುರಿಯನ್. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಎಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ, ಮತ್ತು ಈ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.